ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ತುಂಬ ಈಸಿಯಾಗಿ ಪಕ್ಕಾ ನಾಟಿ ಸ್ಟೈಲಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಿಂದ ಹೋಟೆಲ್ ಮತ್ತು ರೆಸ್ಟೋರೆಂಟಲ್ಲಿ ತಿಂದ ಹಾಗೆಯೇ ಇರುತ್ತೆ ಈ ಥರ ಒಂದು ರೆಸಿಪಿ ನಾವು ಮನೇಲಿ ಮಾಡ್ಕೊಂಡು ತಿಂದರೆ. ಈ ರೆಸಿಪಿ ಯಾವುದಂತೀರಾ? ಚಿಕನ್ ಕರಿ ರೆಸಿಪಿ. ಇದು ಮಾಡೋದು ಹೇಗಂತೇಳಿ ನೋಡೋಣ ಬನ್ನಿ. ನೋಡಿ, ಒಂದು ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿರೋದು ಮಿಕ್ಸಿ ಜಾರಿಗೆ. ಈಗ ಒಂದು ಹಸಿಮೆಣ್ಸಿಕಾಯಿ ತೊಗೊಂಡಿರೋದು, ಅಂದರೆ ತುಂಬ ಖಾರ ಇದೆ, ಹಾಗಾಗಿ ಒಂದು 4 ಗೋಡಂಬಿ ತೊಗೊಂಡಿರೋದು. ಈಗ ನುಣ್ಣು ರುಬ್ಕೋಬೇಕು. ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಟಿದಿರೋದು, ಕಬ್ಬಿಣದ ಕಡಾಯಿ. ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕಿಬಿಟ್ಟು 1.5 kg ಅಷ್ಟು ಚಿಕನ್ ತೊಗೊಂಡಿದ್ದು ಅದನ್ನು ವಾಶ್ ಮಾಡಿಬಿಟ್ಟು ಹಾಕ್ತಾ ಇರೋದು. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕ್ರಿ. ಸ್ವಲ್ಪ ಕಲಿಸ್ಬಿಟ್ಟು ನೀರು ಬಿಟ್ಕೋಬೇಕು, ಆ ಥರ ಕುದಿಸ್ಬೇಕು. ಯಾಕಂದರೆ ಅದು ಬ್ಯಾಕ್ಟೀರಿಯಾಗಳು ಏನೋ ಇದ್ರೇನು ಕಿಲ್ಲಾಗುತ್ತೆ, ಇನ್ನೊಂದು ಹಸಿ ವಾಸನೆನೂ ಹೋಗಲಿ ಅಂಥೇಳಿ. ಈಗ ನೋಡಿ, ನೀರು ಬಿಟ್ಕೊಂಡು ಎಲ್ಲ ಕುದೀತಾ ಇದೆ. ಈಗ ನೋಡಿ, ಇದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1-2 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, 1-2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿರೋದು, ಈಗ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಕಲಿಸ್ಬೇಕ್ರಿ. ಕಲಿಸಿದ್ರೇ ಸ್ವಲ್ಪ ರುಚಿ ಬರುತ್ತೆ. ಚೆನ್ನಾಗಿ ಕಲಿಸ್ಬೇಕು, ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಅಂದರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹತ್ಬೇಕಲ್ಲ ಎಲ್ಲ ಪೀಸಿಗೂ. ಹಾಗಾಗಿ ನೋಡಿ, ನೀವು ಬೇಕಾದರೆ ಸ್ವಲ್ಪ ಅನ್ನದ ಜೊತೆ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಆ್ಯಡ್ ಮಾಡಿ. ನಾನು 1 ಕಪ್ನಷ್ಟು ಆ್ಯಡ್ ಮಾಡ್ತಾ ಇರೋದು. ನಮ್ಮ ಮನೇಲಿ ಕಡಿಮೆ ಜನ ಇದ್ದೀವಿ, ಹಾಗಾಗಿ ನಾನು ಸ್ವಲ್ಪ ನೀರನ್ನೇ ಹಾಕಿರೋದು. ನೀವು ಬೇಕಾದರೆ ಜಾಸ್ತಿ ಜನ ಇದ್ದರೆ ನೀರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊದಲೇ ನಾನು ಮನೇಲಿ ರೆಡಿ ಮಾಡಿಟ್ಕೊಂಡಿದ್ದೆ, ಅದನ್ನೇ ಹಾಕ್ತಾಯಿದ್ದೀನಿ. ಇನ್ಸ್ಟೆಂಟಾಗಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಹೇಗೇನೂ ಇರುತ್ತೆ. ಹಾಗಾಗಿ ನೋಡಿ, 1-2 ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇರೋದು. ಇದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದರೆ ಎಲ್ಲ ಪೀಸಸ್ಗೂ ಹತ್ತುತ್ತೆ. ಹಾಗಾಗಿ ಈಗ ನೋಡಿ, ಈಗ ಒಂದು ಕುದೀತಾ ಇದೆ. ಇದಕ್ಕೆ ನಾವು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಕಡಿಮೆ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕ್ರಿ. ಈಗ ಬೆಂದಮೇಲೆ ನೋಡಿ, ಈ ಬೇಯುತ್ತಲ್ಲ, ಅವಾಗ ನೀವು ಮನೇಲಿ ಮಕ್ಕಳೇನೋ ಇದ್ದರೆ ಸ್ವಲ್ಪ ಹಾಕ್ಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ, ಹಿರಿಯರಿಗೂ ಹಾಕ್ಕೊಡಿ, ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡ್ಕೊಂಡು ಕೊಟ್ಟರೆ. ಈಗ ನೋಡಿ, ನಾವು ಇದಕ್ಕೆ ಆನಿಯನ್ ಪೇಸ್ಟ್ ಮೊದಲೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಿಕ್ಸಿ ಜಾರಲ್ಲಿ, ಅದನ್ನು ಹಾಕಬೇಕು. ನೀವು ಬೇಕಾದರೆ ಸ್ವಲ್ಪ ಆನಿಯನ್ ಪೇಸ್ಟ್ ಹಾಕ್ಬೇಕಾದ್ರೆ ನೀವು ಸ್ವಲ್ಪ ನೀರು ಆ್ಯಡ್ ಮಾಡಿರಿ, ನೀರು ಬೇಕು ಅಂತಂದರೆ. ನನಗೆ ನೀರೇನು ಬೇಡ ಅಂತ ಅನಿಸುತ್ತೆ, ಅಂದರೆ ಕಡಿಮೆ ಗ್ರೇವಿ ಬೇಕು ನಮಗೆ. ಹಾಗಾಗಿ ನೋಡಿ, ನಾಳೆ ಬೇರೆ ಸಂಡೇ, ಹಾಗಾಗಿ ನಾಳೆ ಬೇರೆ ಮಂಡೇ ನಾವು ತಿನ್ನಲ್ಲ. ಹಾಗಾಗಿ ನಾನು ಸಂಡೇ ಬಂದು 1 ಟೈಮಲ್ಲಿ ಮಾತ್ರ, ಅಂದರೆ ಈಗ ಈವ್ನಿಂಗ್ ನಾನು ಮಾಡ್ತಾ ಇರೋದು ಈವ್ನಿಂಗಿಗೆ ಬೇಕು, ಈವ್ನಿಂಗ್ ಡಿನ್ನರಿಗೆ ಬೇಕು ಅಂಥೇಳಿ ನಾನು ಈಗ ಕರಿ ಮಾಡ್ತಾ ಇರೋದು. ಇದನ್ನು ನಾನು ಒಂದು 10 ನಿಮಿಷ ಬೇಯಿಸೋಕೆ ಬಿಡ್ತಾಯಿದ್ದೀನಿ, ಅಂದರೆ ಕಡಿಮೆ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟೇ ರುಚಿಯಾಗಿಯೂ ಇದೆ ರೀ. ಈಗ ನಾನು ಒಂದು ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀವಿ, ಅಂದರೆ ಆನಿಯನ್ ಪೇಸ್ಟಿಗೆ ಯಾವುದಕ್ಕೂ ನಾನು ಹಾಕಿಲ್ಲ ಕೊತ್ತಂಬರಿನ. ಹಾಗಾಗಿ ಈಗ ನೋಡಿ, ಈ ಥರ ನೀವು ರೆಸಿಪಿನ ತುಂಬ ರುಚಿಯಾಗಿರುತ್ತೆ. ಈ ಥರ ನೀವು ರೆಡಿ ಮಾಡ್ಕೊಂಡ್ರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ, ನಾನು ಎಕ್ಸ್ಟ್ರಾ ಏನು ನೀರು ಏನು ಹಾಕಿಲ್ಲ, ಎಕ್ಸ್ಟ್ರಾ ಆ ಎಣ್ಣೆನೂ ಹಾಕಿಲ್ಲ. ನನಗೆ ಸ್ಕಿನ್ ಚಿಕನ್ ತಂದಿದ್ದು, ಹಾಗಾಗಿ ಈ ಥರ ಎಣ್ಣೆ ಬಿಟ್ಕೊಂಡಿದ್ದೆ. ಥ್ಯಾಂಕ್ ಯು.